ಹಿಂದುತ್ವ ಸಂಘಟನೆಗಳು ಒಪ್ತಾ ಇರಲಿಲ್ಲ. ಹಿಂದೂ ನಮ್ಮ ಏನು ಸುಧಾರಣೆ ಆಗ್ತಕ್ಕಂಥ ಅಂತರ್ಜಾತಿ ವಿವಾಹಗಳಿಗೆ ಮೊದಲು ಅವರು ಒಪ್ಪೇ ಇರಲಿಲ್ಲ. ಅಂತರ್ ಧರ್ಮ ಈಗ ವಿರೋಧ ಮಾಡ್ತಾರಲ್ಲ, ಹಿಂದೆ 1930-40 ಇಸ್ವಿಯಲ್ಲಿ ಅಂತರ್ಜಾತಿ ವಿವಾಹಗಳು ಕೂಡ ಈ ಹಿಂದುತ್ವ ಸಂಘಟನೆಗಳು ವಿರೋಧ ಮಾಡೋರು. ಅವ್ರಿಗೇನಂತ ಹೇಳಿದ್ರೆ ಈ ಒಂದು ಏನು ಜಾತಿಯ ವ್ಯವಸ್ಥೆ, ಈ ಶ್ರೇಣೀಕೃತ ಸಮಾಜ ಅದೇ ರೀತಿಯಾಗಿ ಇರಬೇಕು ಅಂತ ಇರೋದು ಸಿದ್ಧಾಂತ ಅವ್ರದ್ದು. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಇರ್ತಕ್ಕಂಥ ಸಂಘಟನೆಗೆ ನಾವು ಅದಕ್ಕೆ ಯಾಕೆ ಕ್ಯಾಬಿನೆಟ್ ಡಿಸಿಷನ್ ಯಾಕೆ? ಆಮೇಲೆ ಸರ್, ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಒಂಥರ ಭಿನ್ನ ಹೇಳಿಕೆಗಳಿದೆ. ಈಗ ಡಿ ಕೆ ಶಿವಕುಮಾರ್ ಅವರು RSS ಗೀತೆ ಆಡ್ತಾರೆ, ನಾನು ಕೂಡ RSS. ಅವರೇ ನೋಡಿ, ಅವರು ಹೇಳಿರುವಂತ ಉದ್ದೇಶನೇ ಬೇರೆ. ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರು ಅಷ್ಟೇ. ನಿಮ್ ಇತಿಹಾಸ ಎಲ್ಲ ಗೊತ್ತಿದೆ, ನಿಮ್ಗೆ ಇತಿಹಾಸ ಇದೆ. ಇತಿಹಾಸ ಇಲ್ಲ ಅಂತ ಈಗ ಕಾಂಗ್ರೆಸ್ಗೆ 1885 ಇಸ್ವಿಯಿಂದ ನಮ್ಮ ಪಕ್ಷ ಇದೆ, ನಮ್ದು ಇತಿಹಾಸ ಇದೆ. RSS ಕೂಡ ಇತಿಹಾಸ ಇದೆ. ಅದು ಇತಿಹಾಸದ ನೋಡಿದ್ರೆ ಗೊತ್ತಾಗ್ತದೆ. ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ RSS ಇಲ್ವೇ ಇಲ್ಲ. ಅದರ ಅವರ ಇತಿಹಾಸ. ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಅದಕ್ಕೋಸ್ಕರ ಸರ್ದಾರ್ ಪಟೇಲ್ ಬೇಕು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬೇಕು, ಭಗತ್ ಸಿಂಗ್ ಬೇಕು. ಯಾಕೆಂತ ಹೇಳಿದ್ರೆ ಅವರಲ್ಲಿ ಯಾರು ಇಲ್ಲ, ಅವರಲ್ಲಿ ಯಾವ ನಾಯಕ ಸಿಗೋದಿಲ್ಲ. ಅದಕ್ಕೆ ಬೇರೆ ಕಡೆ ಹುಡ್ಕೊಂಡು ಅವ್ರನ್ನ ಕರ್ಕೊಂಡ್ಬಂದು ಅದನ್ನೆಲ್ಲ ಕೂಡ ಜನರಿಗೆ, ಅವರೆಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಎಲ್ಲರೂ ಕೂಡ ಈ ಹಿಂದುತ್ವ ಸಿದ್ಧಾಂತದ ವಿರುದ್ಧವಾಗಿದ್ದಂತವ್ರೆ. ಅಂಬೇಡ್ಕರ್ ಕೂಡ ಸಂಪೂರ್ಣ ವಿರುದ್ಧ ಇದ್ದಂತವ್ರೆ. ಆದ್ರೆ ಅವ್ರಿಗೆ ಅವ್ರ ಓನ್ ಹೀರೋಸ್ ಇಲ್ಲ ಅಲ್ಲ, ಅದಕ್ಕೆ ಬಾರೋ ಮಾಡ್ತಾರೆ ಹೀರೋಗಳನ್ನ. ಅವ್ರನ್ನ ತಗೊಂಡು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಇವರೇ ದೊಡ್ಡ ಹೀರೋಗಳು ಅಂತ ತೋರ್ಸ್ಕೊಳಕ್, ನಮ್ಮವರು ಅಂತ ತೋರ್ಸ್ಕೊಳಕ್ ಹೋಗ್ತಾರೆ. ಅದು ಯಾಕಂದ್ರೆ ಅದು ಇತಿಹಾಸನೇ. ಈಗ ಬೇಕು ಅಂತಾನೆ ರಾಜಕೀಯ ಮಾಡ್ತಿದ್ದಾರೆ. ರಾಜಕೀಯ ಅಲ್ಲ ರೀ, ಈ ಸರ್ಕಾರಿ ಜಾಗಗಳಲ್ಲಿ ರಾಜಕೀಯಕ್ಕೆ ಬಳಕೆ ಆಗ್ಬಾರ್ದು ಅಷ್ಟೇ. ಅದು ರಾಜಕೀಯ. ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಭೂಮಿಯಲ್ಲಿ, ಸರ್ಕಾರಿ ಸಂಸ್ಥೆಗಳಲ್ಲಿ ರಾಜಕೀಯ ಸಂಘಟನೆಗಳಿಗೆ ಅವಕಾಶ ಇರಬಾರ್ದು. ಯಾವುದೇ ರಾಜಕೀಯ ಸಂಘಟನೆ ಅವಕಾಶ ಇರಬಾರ್ದು. ಅದು RSS ಕೂಡ ಒಂದು ರಾಜಕೀಯ ಸಂಘಟನೆ. ಸುಮ್ನೆ ಅವ್ರು ಬಹಳ ಬುದ್ಧಿವಂತಿಕೆಯಿಂದ ಏನು ಜನರಿಗೇನು ಜನರಿನ ದಡ್ರ. RSS ಅನ್ನೋದಕ್ಕಿಂತ ಈಗ ABVP ಸಂಘಟನೆ ಕೂಡ ಈಗ ವಿದ್ಯಾಸಂಸ್ಥೆಗಳಲ್ಲಿದೆ. ಹೌದ್ರಿ, ವಿದ್ಯಾಸಂಸ್ಥೆಗಳು NSY, ABVP ಅವರು ವಿದ್ಯಾರ್ಥಿಗಳ ಮಧ್ಯೆ ಹೋಗಿ ಅವ್ರು ಕೆಲಸ ಮಾಡ್ತಾರೆ. ಅದು ಬೇರೆ ವಿಷಯ. ಈಗ ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ಸ್ ಆಗ್ತದೆ, ಸ್ಟೂಡೆಂಟ್ ಪಾಲಿಟಿಕ್ಸ್ ಇರ್ತದೆ, ಬಟ್ ಅದು ಬೇರೆ. ಅದು ಈಗ ನಾಳೆ ಎಲ್ರು ಕೂಡ ನಾಳೆ ಸಂಸ್ಥೆಗಳಲ್ಲಿ ನಾನು ಕಾಂಗ್ರೆಸ್ ಅವರು ಹೋಗ್ಬಿಟ್ಟು ಅಲ್ಲೊಂದು ಫಂಕ್ಷನ್ ಮಾಡಕ್ಕಾಗ್ತದ? ನನ್ನ ಕಾರ್ಯಕ್ರಮವನ್ನ ನಾವು ಮಾಡಕ್ ಆಗೋದಿಲ್ಲ. ಸೊ ನಾನು ಅದೇ ಹೇಳುವಂಥದ್ದು. ABVP ಆಗಿ NSU ಆಗ್ಲಿ ಹೋಗಿ ಅವರ ಫಂಕ್ಷನ್ಗಳೇ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮಾಡಕ್ಕಾಗಲ್ಲ. ಸ್ಟೂಡೆಂಟ್ಸ್ ವಿಚಾರಕ್ಕೆ ಬಂದಾಗ ಅವ್ರು ಹೋಗಿ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಅವ್ರದ್ದೇನಾದ್ರೂ ವೈಯಕ್ತಿಕ NSY ಸಂಘ ಒಂದು ಸಮಾವೇಶ, ABVP ಸಮಾವೇಶ ಮಾಡಬೇಕು ಅಂತ ಹೇಳಿದ್ರೆ ಅದು ಅವರ ಒಂದು ಬೇರೆ ಸ್ಥಳಗಳಲ್ಲಿ ಮಾಡ್ಬೇಕು. ಅಂದ್ರೆ ಸರ್, RSS ರಿಜಿಸ್ಟರ್ಡ್ ಒಂದು ಸಂಸ್ಥೆನೇ ಅಲ್ಲ. ನೋಡಿ, ಇವತ್ತು ಅತಿ ಹೆಚ್ಚು ಹಣ ಇರುವಂತ ಸಂಸ್ಥೆ RSS. ಅತಿ ಹೆಚ್ಚು ಭೂಮಿ, ಇವತ್ತು ಎಷ್ಟು ಭೂಮಿಗಳು ಅವ್ರ ಕೈಗೆ ಸೇರಿದೆ, ಎಷ್ಟು ದುಡ್ಡು ಅವರಲ್ಲಿದೆ, ಮತ್ತು ಆ ಸಂಘಟನೆ ಈ ದೇಶದ ರಾಜಕಾರಣದಲ್ಲಿ ಯಾವ ದೊಡ್ಡ ಪಾತ್ರ ವಹಿಸಿದೆ, ಅದು ಯಾರು ಕೂಡ ಅಲ್ಲಿಗೆಳೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ? ಅದಕ್ಕೋಸ್ಕರ ಅದ್ರ ಬಗ್ಗೆ ಏನ್ ಚರ್ಚೆ ಮಾಡೋದು ಅವಶ್ಯಕತೆ ಇದೆ ಅಂದ್ರೆ ಇಡೀ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಚರ್ಚೆ ಆಗ್ತಾ ಇದೆ. ಶಾಸಕರು ಮಾತಾಡಿದ ದೇಶಪಾಂಡೆ ಅವರು, ಗ್ಯಾರಂಟಿ ಯೋಜನೆಗಳು ನಮ್ಮ ಈ ಇಡೀ ದೇಶಕ್ಕೇನೆ ಮಾದರಿಯಾದಂತ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ. ಮತ್ತು ಈಗಾಗಲೇ 2 ವರ್ಷಕ್ಕಿಂತ ಹೆಚ್ಚು ಈಗ ಅದು ಇಂಪ್ಲಿಮೆಂಟ್ ಆಗಿ ಜನರಿಗೆ ಅದರಿಂದ ಬಹಳ ದೊಡ್ಡ ಪ್ರಮಾಣದ ಅನುಕೂಲ ಆಗಿರುವಂತದ್ದು ಕೂಡ ಸ್ಪಷ್ಟವಾದಂತ ವರದಿಗಳಿದೆ. ಅದೇ ಯಾರೇ ಏನೇ ಹೇಳಿಕೆಗಳು ಕೊಡಬಹುದು, ಆದ್ರೆ ಗ್ಯಾರಂಟಿ ಯೋಜನೆಗಳು ಇದು ನಮ್ಮ ಸರ್ಕಾರದ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ, ಒಂದು ಯೋಜನೆ. ಇದು ಇಡೀ ದೇಶಕ್ಕೇನೆ ಒಂದು ಮಾದರಿ ಅಂತಾನು ಹೇಳಕ್ ಬಯಸ್ತೇನೆ. ಮತ್ತು ಇದರಿಂದ ಸಮಾಜದ ಬದಲಾವಣೆ ಆಗ್ತಕ್ಕಂಥದಕ್ಕೆ ಇದು ಬಹಳ ದೊಡ್ಡ ಪಾತ್ರ ವಹಿಸಿದೆ. ಅದ್ರ ಅರ್ಥ ಎಲ್ಲ ಸರಿ ಅಂದ್ರೆ ಇದ್ರಲ್ಲಿ ಸುಧಾರಣೆ ಮಾಡಬೇಕು ಅಂತ ಏನು, ಇದ್ರಲ್ಲೂ ಕೂಡ ಇನ್ನೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಳ್ಳಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಇರ್ತದೆ, ಅದನ್ನು ಸುಧಾರಣೆಗಳು ಮಾಡ್ಕೊಳ್ಳೋಣ, ಅದು ಬೇರೆ ಪ್ರಶ್ನೆ. ಆದ್ರೆ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಕ್ರಾಂತಿಕಾರಿಯ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅವರವರ ವೈಯಕ್ತಿಕ ಅಭಿಪ್ರಾಯ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್ ಅವ್ರಿಗೂ ಕೂಡ ವೈಯಕ್ತಿಕ ಅಭಿಪ್ರಾಯಗಳು ಇರ್ತದೆ. ಅವರೇನು ಕಾಂಗ್ರೆಸ್ ಅವ್ರು ಆಗಿದ ತಕ್ಷಣ ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಾರ್ದು ಅಂತ ಹೇಳಕ್ ಆಗ್ತದ? ಎಲ್ಲರೂ ಅವರ ವೈಯಕ್ತಿಕ ಅಭಿಪ್ರಾಯ. ಬಟ್ ಕ್ಯಾಬಿನೆಟ್ ತೀರ್ಮಾನ, ಪಕ್ಷದ ತೀರ್ಮಾನ, ಸರ್ಕಾರ ತೀರ್ಮಾನ ಮುಗೀತಲ್ಲ. ಮೀಟಿಂಗ್ ಕಡೆ ಎಲ್ಲ ಶಾಸಕರಿಗೂ ಸಚಿವರಿಗೂ ಬಹಳಷ್ಟು ಒಂದು ಕುತೂಹಲ ಇದೆ. ಹೌದು, ನಮಗೂ ಕೂಡ ಬಹಳ ಕುತೂಹಲ ಇದೆ. ಯಾಕಂದ್ರೆ ಮುಖ್ಯಮಂತ್ರಿ ಅವ್ರ ಭೋಜನ ಕೂಟ ಬಹಳ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಒಳ್ಳೊಳ್ಳೆ ಎಲ್ಲ ಮೆನ್ಯೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಒಳ್ಳೆ ಊಟ ಮಾಡ್ಬೋದು ಅನ್ಕೊಂಡಿರ್ತೀವಿ. ಮತ್ತು ಒಳ್ಳೆ ಚರ್ಚೆ ಕೂಡ ಆಗುತ್ತೆ ಅನ್ಕೊಂಡಿರ್ತೀವಿ.
ಬಿಜೆಪಿಯವರು ಅವ್ರು ಹೇಳ್ಬೇಕು, ವಿರೋಧ ಪಕ್ಷದವ್ರು ಏನಾದ್ರು ಹೇಳ್ಬೇಕು. ಇದು ಮುಖ್ಯಮಂತ್ರಿಯವರು ಕರೆದಿರುವಂತದ್ದು. ಈಗ ನನಗೆ ಅಜೆಂಡಾ ಗೊತ್ತಿಲ್ಲ, ಅಥವಾ ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಹೋದ ನಂತರ ಹೇಳ್ತೀನಿ. ಆದ್ರೆ ಇದರಲ್ಲಿ ಒಂದು ಸೌಹಾರ್ದ ಕೂಡ ಒಂದು ಅಂತಾನು ಸೌಹಾರ್ದದ ಒಂದು ಊಟ, ಒಂದು ಭೋಜನ ಕೂಟ ಅಂತಾನು ಹೇಳಬಹುದು. ಮತ್ತೆ ಅನೇಕ ವಿಷಯಗಳು ಚರ್ಚೆ ಆಗ್ತದೆ, ನಮ್ಮ ರಾಜ್ಯದ್ದು ಇಡೀ ದೇಶದ್ದು ಎಲ್ಲ ಕೂಡ ಚರ್ಚೆ ಆಗೇ ಆಗ್ತದೆ. ನೋಡೋಣ ಏನು ಅಂತ. ಅದೇ ತುಂಬಾ ಸಚಿವರಿಗೆ ಇದು ಬೀಳ್ಕೊಡುಗೆ ಒಂದು ಡಿನ್ನರ್ ನೋಡಿ, ಎಲ್ಲ ಅವರವರ ಒಂದು ಇದನ್ನ ಬಿಂಬಿಸುವಂತದ್ದು ರೀತಿ ಅಷ್ಟೇ. ಯಾರಿಗೂ ಕೂಡ ಏನು ಗೊತ್ತಿಲ್ಲ. ಅದು ಚರ್ಚೆ ಮೀಟಿಂಗ್ ಅಲ್ಲಿ ಏನಾಗುತ್ತೆ, ಆಮೇಲೆ ನಿಮ್ಗೂ ಕೂಡ